ನಮಸ್ತೆ ಸ್ನೇಹಿತರೆ, ಅಧಿಕ ಮಾಸದ ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ಸಂಪೂರ್ಣ ಪುರುಷೋತ್ತಮ ಮಾಸದ ಕತೆ. ಬಹಳ ವರ್ಷಗಳ ಹಿಂದೆ ದೇವತೆಗಳು, ಋಷಿಗಳು ಹಾಗೂ ಜನರು ಪ್ರತಿಯೊಂದು ಮಾಸಕ್ಕೂ ಗೌರವ ಕೊಡುತ್ತಿದ್ದರು. ಚೈತ್ರ, ವೈಶಾಖ, ಕಾರ್ತಿಕ ಇತ್ಯಾದಿ ಎಲ್ಲ ತಿಂಗಳಿಗೂ ವಿಶೇಷ ಮಹತ್ವವಿತ್ತು. ಆದರೆ ಒಂದು ಹೆಚ್ಚುವರಿ ತಿಂಗಳು ಬಂದಾಗ ಯಾರೂ ಅದನ್ನು ಒಳ್ಳೆಯದಾಗಿ ನೋಡಲಿಲ್ಲ. ಆ ತಿಂಗಳಿಗೆ ಹೆಸರು ಇರಲಿಲ್ಲ. ಜನರು ಅದನ್ನು ಮಲಮಾಸ ಎಂದು ಕರೆಯುತ್ತಿದ್ದರು. ಯಾರೂ ಆ ತಿಂಗಳಲ್ಲಿ ಶುಭ ಕಾರ್ಯ ಮಾಡುತ್ತಿರಲಿಲ್ಲ. ಆ ಮಾಸ ತುಂಬ ದುಃಖಪಟ್ಟಿತ್ತು. ಮಲಮಾಸದ ದುಃಖ. ಒಂದು ದಿನ ಆ ಮಾಸ ಯೋಚಿಸಿತ್ತು, ನನಗೆ ಯಾರೂ ಗೌರವ ಕೊಡುತ್ತಿಲ್ಲ. ಎಲ್ಲರೂ ನನ್ನನ್ನು ಕೆಟ್ಟ ತಿಂಗಳು ಎನ್ನುತ್ತಿದ್ದಾರೆ. ನನ್ನ ಜೀವನಕ್ಕೆ ಅರ್ಥವೇ ಇಲ್ಲ. ಅದು ಮೊದಲು ದೇವತೆಗಳ ಬಳಿಗೆ ಹೋಯಿತು, ಆದರೂ ಯಾರೂ ಸಹಾಯ ಮಾಡಲಿಲ್ಲ. ನಂತರ ಅದು ಬ್ರಹ್ಮದೇವರ ಬಳಿಗೆ ಹೋಯಿತು. ಬ್ರಹ್ಮದೇವರು ಹೇಳಿದರು, ನಿನ್ನ ಸಮಸ್ಯೆಗೆ ಪರಿಹಾರವನ್ನು ಕೊಡಬಲ್ಲವರು ಶ್ರೀ ಮಹಾವಿಷ್ಣು. ಆಗ ವಿಷ್ಣುವಿನ ಬಳಿಗೆ ಬಂದಾಗ ಆ ಮಾಸ ಕಣ್ಣೀರು ಹಾಕುತ್ತಾ ವೈಕುಂಠಕ್ಕೆ ಹೋಯಿತು. ಅಲ್ಲಿ ವಿಷ್ಣು ಅವರನ್ನು ನೋಡಿ ನಮಸ್ಕರಿಸಿತು. ಅದು ಬೇಡಿಕೊಂಡಿತು, ಪ್ರಭು, ನನಗೆ ಯಾರು ಗೌರವ ಕೊಡುತ್ತಿಲ್ಲ. ಎಲ್ಲರೂ ನನ್ನನ್ನು ಅಪವಿತ್ರ ಮಾಸ ಎನ್ನುತ್ತಿದ್ದಾರೆ. ನನಗೆ ರಕ್ಷಣೆ ನೀಡಿ ಎಂದು ಕೇಳಿಕೊಂಡಿತ್ತು. ಶ್ರೀ ಮಹಾವಿಷ್ಣು ಕರುಣೆಯಿಂದ ಆ ಮಾಸವನ್ನು ನೋಡಿದರು. ವಿಷ್ಣು ಆಗ ಹೇಳಿದರು, ದುಃಖ ಪಡಬೇಡ. ಇಂದಿನಿಂದ ನೀನು ನನ್ನ ಹೆಸರಿನಿಂದ ಪ್ರಸಿದ್ಧಿಯಾಗು. ನಾನು ಪುರುಷೋತ್ತಮನಾಗಿರುವುದರಿಂದ ನೀನು ಪುರುಷೋತ್ತಮ ಮಾಸ ಎಂದು ಕರೆಯಲ್ಪಡುವೆ. ಯಾರು ಈ ಮಾಸದಲ್ಲಿ ಜಪ, ತಪ, ದಾನ, ಪೂಜೆ ಮಾಡುತ್ತಾರೋ ಅವರಿಗೆ ಅನೇಕ ಪಟ್ಟು ಪುಣ್ಯ ಸಿಗುತ್ತದೆ. ಆ ದಿನದಿಂದ ಆ ಮಾಸ ಪವಿತ್ರವಾಯಿತು. ಪುರುಷೋತ್ತಮ ಮಾಸದ ಮಹಿಮೆ. ಆ ಮಾಸದಲ್ಲಿ ವಿಷ್ಣು ಪೂಜೆ, ಕೃಷ್ಣ ಭಜನೆ, ತುಳಸಿ ಪೂಜೆ, ಅನ್ನದಾನ, ಭಗವತ ಪಾರಾಯಣ ಮಾಡುವವರಿಗೆ ವಿಶೇಷ ಫಲ ದೊರೆಯುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಅದೇ ರೀತಿ ಬಡ ಬ್ರಾಹ್ಮಣನ ಕತೆ. ಒಂದು ಊರಿನಲ್ಲಿ ಬಡ ಬ್ರಾಹ್ಮಣನೊಬ್ಬ ಇದ್ದನು. ಅವನು ಬಹಳ ಬಡವನಾಗಿದ್ದರೂ ಭಕ್ತಿಯಿಂದ ಪುರುಷೋತ್ತಮ ಮಾಸ ವ್ರತ ಮಾಡುತ್ತಿದ್ದನು. ಪ್ರತಿದಿನ ಉಪವಾಸ, ವಿಷ್ಣುನಾಮ ಜಪ, ತಪ, ದೀಪಾರಾಧನೆ, ಅನ್ನದಾನ ಮಾಡುತ್ತಿದ್ದನು. ಒಂದು ದಿನ ಶ್ರೀಹರಿ ವೃದ್ಧ ಬ್ರಾಹ್ಮಣ ರೂಪದಲ್ಲಿ ಅವನ ಮನೆಗೆ ಬಂದರು. ಬ್ರಾಹ್ಮಣನು ತನ್ನ ಬಳಿ ಇದ್ದ ಸ್ವಲ್ಪ ಆಹಾರವನ್ನೇ ಭಕ್ತಿಯಿಂದ ನೀಡಿದನು. ಶ್ರೀಹರಿ ಸಂತೋಷಪಟ್ಟು ಆಶೀರ್ವಾದ ನೀಡಿದರು. ನಿನ್ನ ಮನೆಗೆ ಐಶ್ವರ್ಯ ಮತ್ತು ಸಂತೋಷ ಬರುತ್ತದೆ. ಕೆಲ ದಿನಗಳಲ್ಲಿ ಅವನ ಜೀವನ ಸುಖಮಯವಾಯಿತು. ಈ ಕಥೆಯಿಂದ ನಮಗೆ ಏನು ತಿಳಿಯುತ್ತದೆ ಎಂದರೆ, ಯಾರನ್ನೂ ತಿರಸ್ಕರಿಸಬಾರದು. ಭಕ್ತಿ ಇದ್ದರೆ ದೇವರ ಕೃಪೆ ಖಂಡಿತ ಸಿಗುತ್ತದೆ. ಅಧಿಕ ಮಾಸದಲ್ಲಿ ಮಾಡಿದ ಪುಣ್ಯ ಕಾರ್ಯಗಳು ಮಹಾಫಲ ಕೊಡುತ್ತವೆ. ಈ ಮಾಸದಲ್ಲಿ ಜಪಿಸಬೇಕಾದಂತಹ ಮಂತ್ರ ಓಂ ನಮೋ ನಾರಾಯಣಾಯ ಅಥವಾ ಶ್ರೀಕೃಷ್ಣ ಶರಣಂ ಮಮ ಎಂದು ಜಪಿಸಬೇಕು. ಇಲ್ಲಿಗೆ ಪುರುಷೋತ್ತಮ ಮಾಸದ ಕಥೆಯನ್ನು ತಿಳಿದುಕೊಂಡಿದ್ದೇವೆ. ಈ ಕಥೆಯನ್ನು ಕೇಳಿದವರು, ಓದಿದವರಿಗೂ, ಶ್ರವಣ ಮಾಡಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಓಂ ನಮೋ ನಾರಾಯಣಾಯ. ಶ್ರೀಕೃಷ್ಣ ಶರಣಂ ಮಮ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.